पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 29 ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಜ್ಯೇಷ್ಠ ಹುಣ್ಣಿಮೆ ಕಳೆದ ನಂತರ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಭವಿಷ್ಯ ಇದೆ ಎನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕೊಟ್ಟು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೇದಾಗಿ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋದಾದರೆ, ಕೆಲಸದ ಸ್ಥಳಗಳಲ್ಲಿ ಈ ಜುಲೈ ತಿಂಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಕಠಿಣ ಪರಿಶ್ರಮ ತಕ್ಕಂತೆ ಪ್ರತಿಫಲ ನಿಮ್ಮದಾಗತ್ತೆ. ಆದರೆ ಮೇಲಧಿಕಾರಿಗಳ ಜೊತೆಗೆ ವಾಗ್ವಾದವನ್ನುವಂಥದ್ದು ತಪ್ಪಿಸಿ. ಇನ್ನು ಈ ಮೇಷರಾಶಿಯವರ ಆರ್ಥಿಕ ಸ್ಥಿತಿಗಳ ಬಗ್ಗೆ ನೋಡೋದಾದರೆ, ಹಣಕಾಸಿನ ಸ್ಥಿತಿಗತಿ ಉತ್ತಮವಾಗಿ ಇರುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತದೆ. ಆದರೆ ನೀವು ಮಾಡುವಂತಹ ಅನಗತ್ಯ ಖರ್ಚುಗಳನ್ನು ಕಡಿವಾಣ ಹಾಕುವಂಥದ್ದು ತುಂಬ ಅಗತ್ಯವಾದ ವಿಷಯ. ಇನ್ನು ವ್ಯಾಪಾರಸ್ಥರಿಗೆ ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ವೃತ್ತಿ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಬದಲು ಒಂದು ದೊಡ್ಡವರ ಜೊತೆ ಸಮಾಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ದಯವಿಟ್ಟು ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇನ್ನು ಪ್ರೇಮಿಗಳು ಹಾಗೂ ದಾಂಪತ್ಯ ಜೀವನದಲ್ಲಿ ಇರುವವರಿಗೆ ಒಂದಿಷ್ಟು ಹೊಂದಾಣಿಕೆ ಎನ್ನುವಂಥದ್ದು ಅತ್ಯಗತ್ಯ. ನಿಮ್ಮ ಸಂಗಾತಿಯ ಭಾವನೆಗಳೊಂದಿಗೆ ದಯವಿಟ್ಟು ಬೆಲೆಯನ್ನು ಕೊಡಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮೂಲಕ ಸಂಪೂರ್ಣವಾಗಿ ಬಗೆಹರಿಸಿಕೊಳ್ಳಿ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ನೀವು ವಹಿಸ್ಕೊಳ್ಬೇಕಾಗುತ್ತೆ. ಅವರಿಂದಾಗಿಯೇ ನಿಮ್ಗೆ ಉತ್ತಮವಾದ ಮಾರ್ಗದರ್ಶನ ಸಿಗುತ್ತದೆ. ಇನ್ನು ಪಿತ್ರಾರ್ಜಿತ ಆಸ್ತಿಗಳಿಂದ ನಿಮ್ಗೆ ಉತ್ತಮವಾದ ಲಾಭ ಅನ್ನುವಂಥದ್ದೇ ಈ ತಿಂಗಳು ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಈ ಜುಲೈ ತಿಂಗಳಲ್ಲಿ ನೀವು ಅತ್ಯಧಿಕ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ. ಇನ್ನು ಆಹಾರದ ವಿಚಾರದಲ್ಲಿ ಬಂದಾಗ ಮಸಾಲೆಯ ಆಹಾರದ ಸೇವನೆ ಕಡಿಮೆ ಮಾಡಿಕೊಳ್ಳಿ. ಹಾಗೂ ಪ್ರತಿನಿತ್ಯ ಯೋಗ ಮತ್ತು ವ್ಯಾಯಾಮವನ್ನು ದಯವಿಟ್ಟು ಮಾಡಿ. ಇನ್ನು ಈ ಮೇಷರಾಶಿಯವರಿಗೆ ಶುಭ ಫಲಗಳ ಬಗ್ಗೆ ಹೇಳೋದಾದರೆ, ಬೆಳಿಗ್ಗೆ ಸೂರ್ಯ ದೇವನಿಗೆ ನೀರನ್ನು ಸಮರ್ಪಣೆಯನ್ನು ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ ಅನ್ನುವಂಥದ್ದು ಅತಿಯಾಗಿ ಹೆಚ್ಚಿಗೆ ಆಗ್ತದೆ. ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ದಯವಿಟ್ಟು ಎಲ್ಲರೂ ಪಠಣೆಯನ್ನು ಮಾಡಬೇಕು. ಕೆಂಪು ಬಣ್ಣದ ವಸ್ತುವನ್ನು ದಾನವನ್ನು ಮಾಡಿ. ಇದಾಗಿತ್ತು ಜುಲೈ ತಿಂಗಳ ಮೇಷರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರ್ಗೆ ದಯವಿಟ್ಟು ಕರೆಯನ್ನು ಮಾಡಿ. ಧನ್ಯವಾದಗಳು.